ಇವತ್ತು ನಮ್ಮ ಕರಿಗೆ ಹುಷಾರಿಲ್ದಿರ ಹಾಲು ಸಹ ಕುಡ್ದಿರ್ಲಿಲ್ಲ. ಅದಕ್ಕೆ ಎಳ್ನೀರು ತಗೊಂಬಂದು ಮನೆಗೆ ಬಂದು ಕಲ್ಸಕ್ಕರೆ ಪುಡಿ ಮಾಡಿ ಎಳ್ನೀರು ಹಾಕೊಂಡು ಕೊಟ್ರೆ ಕುಡಿಲೇ ಇಲ್ಲ. ನಮಸ್ಕಾರ ಎಲ್ರಿಗೂ. ಬೆಳಗ್ಗೆ ಎದ್ದು ಡೀಸೆಲ್ ಬೇಕಾಗಿತ್ತು. ಅದಕ್ಕೆ ಸ್ಕೂಟಿ ತಗೊಂಡು ಹಂಗೆ ಕ್ಯಾನ್ ತಗೊಂಡು ಸೀದಾ ಬಂಕ್ ಕಡೆ ಬಂದೆ. ಬಂಕ್ ಕಡೆ ಬಂದು 3,500 ರೂಪಾಯಿ ಡೀಸೆಲ್ ತಗೊಂಡು ಅಲ್ಲಿಂದ ಸೀದಾ ಮನೆ ಕಡೆ ಬಂದೆ. ಮನೆಗೆ ಬಂದು ಡೀಸೆಲ್ ಇದ್ಬಿಟ್ಟು ಅದ್ರಾಗ 5ನೇಗ್ಲು ಇತ್ತು PS ಗಡೆಗೆ ಬಿಚ್ಚಾಕಿ ರೋಟ್ರಿ ಹಾಕೊಂಡೆ. ರೋಟ್ರಿ ಹೊಡ್ಯಕ್ಕೆ ನಮ್ಮ ಅಣ್ಣ ಹೋದ. ನಾನು ಬಂದು ಕಾರಾಗ ಮೂವಿ ಹಾಕೊಂಡು ಕೂತಿದ್ದೆ. ಯಾಕಂದರೆ ಮಳೆ ಹುಯ್ದಿರೋದ್ರಿಂದ ಅಷ್ಟೊಂದು ಕೆಲಸ ಇರಲಿಲ್ಲ. ನಾಳೆಯಿಂದ ಸ್ಟಾರ್ಟ್ ಆಗ್ತವೆ. ಆದರೂ ಅಷ್ಟೊಂದು ಜೋರಾಗೇನು ಮಳೆ ಹುಯ್ದಿಲ್ಲ. ಹೊಟ್ಟೆ ಹಸಿತೈತೆ ಅಂದ್ಬಿಟ್ಟು ಮನೆಗೆ ಬಂದು ಮೂವಿ ಹಾಕೊಂಡು ಊಟ ಮಾಡ್ಬಿಟ್ಟು ನಮ್ಮ ಮೊನ್ನೆ ಹುಟ್ಟಿರೋ ಕರಿಗೆ ಹುಷಾರಿರಲಿಲ್ಲ. ಅದಕ್ಕೆ ಮಾಡ್ಸೋಣಕ್ಕೆ ಬಂದು 2 ಎಳ್ನೀರು ತಗೊಂಡು ಅಲ್ಲಿಂದ ಮನೆ ಕಡೆ ಬಂದೆ. ಮನೆಗೆ ಬಂದು ಕಲ್ಸಕ್ಕರೆ ಪುಡಿ ಮಾಡ್ಬಿಟ್ಟು ಕುಡ್ಸೋಣ ಅಂತ ಹೋದರೆ ಕುಡಿಲೇ ಇಲ್ಲ. ಆದರೂ ಬಿಟ್ಟಿಲ್ಲ. ಬಟ್ಲಾಗ ಹೋಗಿ ತಗೊಂಡೋಗಿ ಇಕ್ಕರೆ ಕುಡಿಲಿಲ್ಲ. ಆಮೇಲೆ ಸಿರಂಜಾಗೆ ಎತ್ತಿದ್ರೆ ಹಂಗಂಗೆ ಕುಡಿತದೆ. ಸಿರಂಜಾಗೆಲ್ಲ ಎಳ್ನೀರು ಕುಡಿಸ್ಬಿಟ್ಟು ಆಮೇಲೆ ಮೇಕೆಗಳಿಗೆಲ್ಲ ಮೇವು ಕತ್ತರಿಸಾಕ್ಬಿಟ್ಟು ಮೇವೆಲ್ಲ ಹಾಕ್ಬಿಟ್ಟೆ. ಬಿಡು ಫಸ್ಟ್ ನಾನು ತೆಗಿತೀನಿ ಹೋಗ್ಲಿ. ತೆಗೆದ ಸಾಕನಾ? ಅವ್ನು ಯಾವ ಅಷ್ಟೇ ಅವನಷ್ಟೇ. ಇಲ್ಲಿ ಹೆಂಗೆ ಹೇಳೋ ಅಂತ ಸ್ಟೈಲು. ಇಬ್ರಿಗಿಬ್ರು ರೇಗಾಡ್ಸ್ಕೊಂಡು ಕಿತ್ಲಾಡ್ಕೊಂಡು ಸಾಯ್ತವೆ. ದುಡೀರಲ್ಲಿ ನಮ್ಮಮ್ಮ ಇಲ್ದವ್ರೆ ಕೆಲಸ ಎಲ್ಲ ನನಗಾಗ್ಬಿಟ್ಟಿದೆ. ಅದೇ ಹಸಿನಾಗೆಲ್ಲ ಹಾಲು ಕರ್ಕೊಂಡು ಡೈರಿಗೆ ಹಾಕೋ ಕಳಿಸ್ದೆ. ಆಮೇಲೆ ಕರಿಗೆಲ್ಲ ಹಾಲು ಕುಡಿಯಕ್ಕೆ ಬಿಟ್ಟೆ. ಹೊರ ಬಂದು ಅದ್ರದ್ದಲ್ಲ. ಆದರೂ ನೋಡ್ರಿ ಹೊಸ ಬಂದು ಬೇರೆ ಇದು. ಅವ್ರ ಅಮ್ಮ ಕರಿನ ಅವ್ರ ಅಮ್ಮ ತೀರ್ಕೊಂಡ್ರು ಒಂಚೂರು ಒದಿತಿಲ್ಲ, ಏನೂ ಇಲ್ಲ. ಎಷ್ಟು ಚೆನ್ನಾಗಿ ಕುಡ್ಸ್ಕೊಂತೈತೆ. ನಾನು ಬಂದು ಎಲ್ಲೋ ಹೋಗಿರೋದ್ರಿಂದ ನೈಟ್ 10 ಗಂಟೆ ಆಗಿತ್ತು ಬರೋಷ್ಟಕ್ಕೆ. ನನ್ನ ತಮ್ಮನೇ ಹಸ್ಗಳನ್ನೆಲ್ಲ ಕಟ್ಟಾಕಿ ಮೇವೆಲ್ಲ ಕಟ್ಟಾಕಿದ್ದ.